ಒಂದು ಕಾರ್ಯಕ್ರಮ ಬಹಳ ಒಂದು ಶಿಸ್ತುಬದ್ಧವಾಗಿ ಯಶಸ್ವಿ ಕಾರ್ಯಕ್ರಮದ ಬಗ್ಗೆ ತಾವೇನು? ಇದು ಒಂದು ತಮಗೆ ಆಲ್ರೆಡಿ ಗೊತ್ತಿದ್ದ ಹಾಗೆ ಇದು 69ನೇ ಸಂಸ್ಥಾಪನಾ ದಿನಾಚರಣೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇದರ ಪರವಾಗಿ ಮಾಡಿದ್ದು ಇವತ್ತು. ಇದರ ಕಾರ್ಯಕ್ರಮ ಹೇಳ್ಬೇಕಂದ್ರೆ ನಾವು ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ನಡೆಯಿತು. ಸೊ ಕೆಲವೊಂದು ವರ್ಷಗಳಿಂದ ಅದನ್ನ ಮರೆತಿದ್ವಿ. ಸೊ ಮತ್ತೆ ಒಂದು ಮರುಜೀವ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನದಿಂದ ಇದನ್ನ ಮಾಡಿ ನಮ್ಮ ಸೀನಿಯರ್ಸ್ ಅನೇಕರು ಸೀನಿಯರ್ಸ್ ಮುಖ್ಯವಾಗಿ ಅಲ್ಯುಮಿನಿಯವರನ್ನ ಇಲ್ಲಿ ತರಬೇಕು, ಅವ್ರಿಗೆಲ್ಲ ಕಾಲೇಜ್ ಬಗ್ಗೆ ಅವ್ರು ಮತ್ತೆ ಪರಿಚಯ ಮಾಡ್ಕೊಡ್ಬೇಕು, ಮತ್ತೆ ಕಾಲೇಜ್ ರೀಸೋನೇಟ್ ಮಾಡ್ಬೇಕು ಅಂತ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದೇ ತರ ಏನಾಗುತ್ತೆ, ಎಲ್ಲ ಸೀನಿಯರ್ಸ್ ಬಂದು ಈಗೆಲ್ಲ ದೊಡ್ಡ ದೊಡ್ಡ ಜಾಬ್ ಅಲ್ಲಿ ಬಂದು ಅವ್ರ ಸ್ಟೂಡೆಂಟ್ಸ್ ಮುಂದೆ ಮಾತಾಡಿ ಅವ್ರು ಹೇಳಿದಾಗ ಸ್ಟೂಡೆಂಟ್ಸ್ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಉದ್ದೇಶದಿಂದ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದು ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ಸೊ ಇದಕ್ಕೆ ಮುಖ್ಯ ರೂವಾರಿಗಳು ಡಾಕ್ಟರ್ ಸುಶಾಂತ್ ರೈ ಅಂತ, ಇವರು ನಮ್ಮ ಹಾನರಬಲ್ ಬೋರ್ಡ್ ಮೆಂಬರು ಸಹ. ಇವರೆಲ್ಲ ನಮ್ಮ ಸೀನಿಯರ್ಸ್, ಇವರೆಲ್ಲ ಸಪೋರ್ಟ್ ತಗೊಂಡು ನಾವು ಇವತ್ತು ಕಾರ್ಯಕ್ರಮ ಬಹುಶಃ ನೋಡಿದ್ರೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಸಂತೋಷ. ಸೊ ಇಂತಹ ಕಾರ್ಯಕ್ರಮಗಳನ್ನ ಮತ್ತೆ ಮುಂದೆ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ. ಸೊ ಕಾರ್ಯಕ್ರಮ ಮಾಡೋ ಮುಖಾಂತರ ಕನೆಕ್ಷನ್ ಆಗ್ತಾ ಇದೆ, ನೆಟ್ವರ್ಕಿಂಗ್ ಆಗ್ತಾ ಇದೆ ಆಲ್ ಓವರ್ ದ ಗ್ಲೋಬ್. ಸೊ ಹೇಳ್ಬೇಕಂದ್ರೆ ಈಗ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾದಿಂದನೂ ಜನ ಬಂದಿದ್ದಾರೆ, ಇಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಇದಾರೆ, ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ, ಕನೆಕ್ಟ್ ಆಗ್ತಾ ಇದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ಆಗೋದು ಮತ್ತೆ ಇನ್ಸ್ಟಿಟ್ಯೂಷನ್ ಏನು ಬೇರೆ ಕಡೆ ನಾವು ಇದು ಮಾಡೋದು, ತಿಳುವಳಿಕೆ ಕೊಡೋದು, ಆಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕೆಲಸ ರಿಸರ್ಚ್ ಇರಬಹುದು, ಎಕ್ಸ್ಟೆನ್ಷನ್ ಇರಬಹುದು, ನೆಟ್ವರ್ಕಿಂಗ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಇಂಥ ಕಾರ್ಯಕ್ರಮ ಮಾಡೋದು ಬಹು ಮುಖ್ಯ. ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ನಾವು ಸ್ಟೂಡೆಂಟ್ಸ್ ನ ಇನ್ಸ್ಪೈರ್ ಮಾಡ್ಬೇಕು, ಇಂಥ ಕಾರ್ಯಕ್ರಮ ಆವಾಗ ನಡೀಬೇಕು ಅನ್ನೋದು ನನ್ನ ಆಸ್ ಅ ಡೀನ್ ಆಗಿ ನನ್ನ ಅನಿಸಿಕೆ. ಸೊ ಸಾಹೇಬ್ರ ಎರಡು ಮಾತುಗಳು ಮಾತಾಡ್ತಾರೆ. ಬಹಳಷ್ಟು ವರ್ಷದಿಂದ ಬೇರೆ ಕಡೆ ಹೋಗಿ ಬೆಂಗಳೂರಲ್ಲೇ ಬಹಳಷ್ಟು ಫೆಸಿಲಿಟಿ. ಈ ಕಾಲೇಜು ತಮಗೆ ಈಗ 68 ವರ್ಷ ಮುಗಿಸ್ಕೊಂಡು 69ನೇ ವರ್ಷಕ್ಕೆ ಕಾಲು ಇಡ್ತಾ ಇದೆ. ಬಹು ಪುರಾತನ ಕಾಲದ ವಿಷಯ. ಸೊ ತಾವೆಲ್ಲ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ. ಬ್ರಿಟಿಷ್ ಟೈಮ್ ಅಲ್ಲಿ ಕಟ್ಟಿದ ಬಿಲ್ಡಿಂಗ್ ಇದು. ಎಜುಕೇಶನ್ ಅಷ್ಟೇ. ಆಗ ನಾವು ಮೊದಲೆಲ್ಲ 1958 ಅಲ್ಲಿ 68 ಅಲ್ಲಿ ಇಲ್ಲಿ ಫಸ್ಟ್ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಪ್ರೊಫೆಸರ್ ಗಳನ್ನು ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್ ಅಂತ ಒಂದೊಂದು US ಕಳಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಇಲ್ಲಿ ಬಂದು ಮತ್ತೆ ಪಾಠ ಪ್ರವಚನ ಮಾಡಿ ಒಳ್ಳೆ ಬೇಸ್ ಹಾಕಿದ್ದಾರೆ. ಅಲ್ಲಿಂದ ನಡ್ಕೊಂಡ್ ಬಂದಿದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮ ಸುಮಾರು 6 ಕಾಲೇಜುಗಳು ಆಲ್ರೆಡಿ ಇದಾವೆ ಪಶುವೈದ್ಯ ಮಹಾವಿದ್ಯಾಲಯ ನಮ್ಮ ಯೂನಿವರ್ಸಿಟಿಯಲ್ಲಿ. ಇದು ಮೊದಲನೇದು. ಸೊ 7ನೇದು ಬರ್ತಾ ಇದೆ. ಬಟ್ ಸ್ಟಿಲ್ ಇದನ್ನ ನಾವು ಈ ಕಾಲೇಜ್ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾಗಿದೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಸುಮಾರು 100ರಿಂದ 110 ಸ್ಟೂಡೆಂಟ್ಸ್ ಅಡ್ಮಿಟ್ ಮಾಡ್ತೀವಿ. ತುಂಬಾ ಕ್ಲಿನಿಕಲ್ ಟ್ರೈನಿಂಗ್ ಇದೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಇದಾವೆ, ಲ್ಯಾಬ್ಸ್ ಎಲ್ಲ ಇದಾವೆ. ಸೊ ತುಂಬಾ ಚೆನ್ನಾಗಿ ನಡೀತಾ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಸ್ ಎ ಡೀನ್ ಆಗಿ ಈ ಕಾಲೇಜ್ಗೆ. ಇನ್ನೊಂದೇ ಒಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀವಿ. ಬಹಳಷ್ಟು ಯಂಗ್ಸ್ಟರ್ಸ್ ಈ ಕೋರ್ಸ್ ತಗೊಂಡು ಬಹಳ ಮುಂದೆ ಬರ್ತಾ ಇದ್ದಾರೆ. ಸಾರಿ ಜಾಸ್ತಿ ತಗೊಳ್ತಾ ಇದ್ದಾರೆ. ಈಗ ಈ ವೆಟರ್ನರಿ ಹೆಂಗಿದೆ ಅಂದ್ರೆ ಇದು ಬಹುಮುಖ ಅವಕಾಶಗಳು ಅಂತ ಹೇಳಬಹುದು. ಇಲ್ಲಿ ಒಂದೇ ಬರೀ ಡಾಕ್ಟರ್ ಆಗಿ ಫೀಲ್ಡ್ ಹೋಗಿ ಟ್ರೀಟ್ ಮಾಡೋದಂತಲ್ಲ. ಈಗ ನಾವು ಬಹುಶಃ ಬೆಳಗ್ಗೆಯಿಂದ ನೋಡಿರ್ಬಹುದು, ಇಲ್ಲ ಅನೇಕರು IAS IFS ಆಗಿದ್ರೆ, ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ, ಆಮೇಲೆ ಫಾರಿನ್ ತುಂಬಾ ಹೋಗಿರ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ. ಅನೇಕ ಕಡೆ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡೋದಾಗ್ಲಿ, ಬಯಾಲಜಿಕಲ್ ಸೈನ್ಸ್ ಅಲ್ಲಿ ವರ್ಕ್ ಮಾಡೋದಾಗ್ಲಿ ತುಂಬಾ ಅವಕಾಶಗಳು ಬಹು ವಿಫಲ ಇದರಲ್ಲಿ. ಸೊ ಅದರಿಂದ ಎಲ್ಲ ಈ ಕೋರ್ಸ್ ತುಂಬಾ ಡಿಮ್ಯಾಂಡ್ ಇರ್ತದೆ. ಸೊ ನಮ್ಮ ಮೆರಿಟ್ ಇಂದ ನೋಡೋದ್ರೆ ಈ ಮೆಡಿಕಲ್ಗೆ ಆಲ್ಮೋಸ್ಟ್ ಈಕ್ವಲ್ ಆಗಿ ಫೈಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಳಕ್ಕೆ. ನಾವೆಲ್ಲ ಗವರ್ಮೆಂಟ್ ಕಾಲೇಜ್ಗಳಾದ್ರಿಂದ ಪ್ರೈವೇಟ್ ಇಲ್ದಿರೋದ್ರಿಂದ ತುಂಬಾ ಬೇಡಿಕೆ ಇರುತ್ತೆ. ಒಳ್ಳೆ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ ಬರ್ತಾರೆ. ಆಮೇಲೆ ಅಲ್ಲಿಂದ 5.5 ವರ್ಷದ ಕೋರ್ಸ್ ಇದು. ಅದಾದ ತಕ್ಷಣ ಅವ್ರಿಗೆ ಬೇರೆ ಬೇರೆ PG ಮಾಡಬಹುದು, ಅಥವಾ ರಿಸರ್ಚ್ಗೆ ಹೋಗ್ಬೋದು, ಅಥವಾ ಫಾರಿನ್ಗೆ ಹೋಗ್ಬೋದು, ಅಥವಾ ಸಿವಿಲ್ ಎಕ್ಸಾಮ್ಸ್ ಬರೆದ್ಬಿಟ್ಟು ಆಫೀಸರ್ಸ್ ಆಗ್ಬೋದು. ಈ ತರ ತುಂಬಾ ಅವಕಾಶಗಳಿದಾವೆ ಈ ಕೋರ್ಸ್ ಮಾಡೋದ್ರಿಂದ.